ಈತ ಒಬ್ಬ ಛಲವಾದಿ, ಹಠವಾದಿ, ನಿಷ್ಕಲ್ಮಶವಾದಿ, ನೇರವಂತಿಕೆಯ, ಅತ್ಯಂತ ಹೃದಯವಂತಿಕೆಯ ಒಬ್ಬ ಧೀಮಂತ ನಾಯಕ. 4 ವರ್ಷಗಳ ಹಿಂದೆ ನಾನು ಹೋದ ಅದೇ ಹಾದಿ. ಇದೇ ಆ ಅರಸನ ಅರಮನೆ ಇದ್ದ ಬೀದಿ. ವೀಕ್ಷಕರೇ ನಮಸ್ಕಾರ. ಜ್ಞಾಪಿಸ್ಕೊಳ್ಳಿ, 4 ವರ್ಷದಿಂದ ಇದೇ ಸೇಮ್ ಸ್ಪಾಟಲ್ಲಿ ನಿಂತಿದ್ದೆ. ಇದೇ ಮನೆ, ಅರಸನಿಲ್ಲದ ಅರಮನೆ. ತುಂಬ ಮೆಮೊರೀಸ್ ಇದೆ ಈ ಮನೆಯಲ್ಲಿದ್ದ ವ್ಯಕ್ತಿ ಬಗ್ಗೆ. ನಮ್ಮ ಕೆ ಶಿವರಾಮ್ ಸಾಹೇಬರು ಬಹುಶಃ 4 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಏನಂತೀವಿ ನಾವು, ಒಂದು ಡಿಜಿಟಲ್ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮಕ್ಕೆ ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ. ವೀಕ್ಷಕರ ನಮಸ್ಕಾರ. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ನನ್ನ RR ಕನಸುಗಳ ಕಾರ್ಖಾನೆಯ ಪ್ರತಿಯೊಬ್ಬ ಚಂದಾದಾರರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಮತ್ತು ರಘುರಾಮ್ ಬಂದಾಯಿತು, 101 ನೆನಪನ್ನು ಹೊತ್ತು ತಂದಾಯಿತು. ಈ ವಾರದ 101 ನೆನಪು ಕಾರ್ಯಕ್ರಮದ ಅತಿಥಿ ಬಹಳ ವಿಶೇಷವಾದವರು. ಬಹುಶಃ ಅವರ ಒಂದು ಲೈಫ್ ಜರ್ನಿ ಫುಲ್ಲು ಯಾವ ಒಂದು ಮಾಧ್ಯಮದಲ್ಲೂ ಇಲ್ಲ. ಸೊ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅತಿಥಿಗೆ ಧನ್ಯವಾದಗಳನ್ನ ತಿಳಿಸಿ. ಇದಕ್ಕೆ ಕಾರಣವಾಗಿದ್ದು ನಮ್ಮ ರಾಮ್ ಅವರು, ಗ್ಲೋಬಲ್ ಕನ್ನಡಿಗ. ಇವತ್ತು ಮತ್ತೆ ನಾನು ಈ ಮನೆಗೆ ಬರೋದಕ್ಕೂ ಕಾರಣ ಆಗಿರೋದು ಅದೇ ಗ್ಲೋಬಲ್ ಕನ್ನಡಿಗ ರಾಮ್ ಅವರು, ನಮ್ಮ ಆ್ಯಕ್ಟರ್ ಪ್ರದೀಪ್ ಅವ್ರ ಬ್ರದರು. ಕಷ್ಟ ಆಗುತ್ತೆ ಅವರಿಲ್ಲದೆ ಈ ಮನೆಗೆ ಬರೋದಕ್ಕೆ. ಅವತ್ತು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಕುತೂಹಲ. ಇವತ್ತು ಆ ಕುತೂಹಲ ಇದೆ, ಆದರೆ ಅವರಿಲ್ಲ ಅನ್ನೋ ಕೊರಗು ಕೂಡ ಇದೆ. ಇದೇ ಆ ಅರಸನಿಲ್ಲದ ಅರಮನೆಯಲ್ಲಿ ವಾಸವಾಗಿರುವ ಆ ಕುಟುಂಬಸ್ಥರು ಹೇಗಿದ್ದಾರೆ ಏನು ಅನ್ನೋ ಮಾತಾಡಿಸೋ ಪ್ರಯತ್ನನೇ ಈ 101 ನೆನಪು ಸರಣಿ. ಬನ್ನಿ, ಅವತ್ತು ನಾವು ನೋಡಿದ್ದು ಇವತ್ತು ನಾವು ನೋಡಿದ್ದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅವರೊಬ್ಬರು ಇಲ್ಲ ಅಷ್ಟೇ. ಅದೇ ಮನಸ್ಸು, ಅದೇ ಮನೆ, ಅದೇ ಪ್ರೀತಿ. ಆ ವ್ಯಕ್ತಿ ಮಾತ್ರ ಇಲ್ಲ. 101 ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹಿಂಗೆ ಬಂದಿದೆ. ಇಲ್ಲಿ ಈ ಗಾಡಿ ಇರಲಿಲ್ಲ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ, ಅಲ್ಲಿಂದ ನಡ್ಕೊಂಡು ಬಂದರು ಸರ್. ನಾವು ನಡೆದು ಬಂದ ಹಾದಿಯ ನೆನಪಿಸುವ. ಇಲ್ಲಿ ಬಂದರು, ನಾನು ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೆ, ಹಿಂಗೆ ಇದೇ ಥರ ಕೈ ಕಟ್ಕೊಂಡು ನಿಂತಿದ್ದೆ. ಅವ್ರಿಲ್ಲಿ ನನ್ನ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಈ ನೆನಪು, ಈ ನೆನಪು, ಆ ನೆನಪುಗಳು ಯಾವತ್ತೂ 101 ನೆನಪುಗಳೇ. ಆಮೇಲಿಂದ ಅವ್ರು ಸಂದರ್ಶನ ಮಾಡಿ ಜಾಗ ತೋರಿಸ್ತೀನಿ ಬನ್ನಿ. ನೆನಪಿನ ದೋಣಿಯಲ್ಲಿ ಎಲ್ಲರೂ ಅದೇ ಉಯ್ಯಾಲೆ ಇದೆ, ಅದೇ ಜಾಗ ಇದೆ, ಅದೇ ನಾವು ಕೂತಿದ್ದ ಚೇರ್ಗಳಿದೆ. ನೆನಪೊಂದು ಪ್ರಯಾಣವು. ಇಲ್ಲಿ ನಾವು ಕೂತ್ಕೋತೀವಿ, ಈ ಉಯ್ಯಾಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಆ ಯಜಮಾನ ಇಲ್ಲ. ಈ 101 ನೆನಪು ಎಂದೆಂದು ಅಮರ. ಈ ಇಂಟರ್ವ್ಯೂ ಮಾಡಿದ್ಮೇಲೆ ನನ್ನ ಅವರ ಒಡನಾಟ, ನನ್ನ ಅವರ ಪ್ರೀತಿ, ಆ ಮಾತುಕತೆ ತುಂಬ ಆಪ್ತವಾಗಿತ್ತು. ಇಲ್ಲೇ ಕೂತಿದ್ರು ಸಾಹೇಬರು, ನಾನು ಇಲ್ಲಿ ಕೂತಿದ್ದೆ. ನಾನಾಗಲೇ ಹೇಳಿದಾಗೆ ಸಾಹೇಬ್ರ ಮುಂದೆ ಕೂತಿದ್ದೀನಿ. ಮೊದಲನೇದಾಗಿ ಸರ್ ನಮಸ್ಕಾರ. ನಿಮ್ಮನ್ನು ಬರ್ತಾರೆ ಅಂದರೆ ಭಾಳ ಖುಷಿ ಆಯಿತು. ಬಂದಿದ್ದೀನಿ. ನಮ್ಗೆ ಒಂದು 2-3 ಜನ ಕೇಳಿದೆ ನನಗೆ, ಅಯ್ಯೋ ಟೈಮೇ ಇಲ್ಲಪ್ಪ ಅಂತ. ಟೈಮೇ ಕೊಡಲಿಲ್ಲ ನಾನು. ಗೊತ್ತು ಸರ್, ಗೊತ್ತು. ಅದಕ್ಕೆ ನಾನು ಫಸ್ಟ್ ಅದಕ್ಕೆ ನೀವು ಬರ್ತೀವಿ ಅಂದಮೇಲೆ ನಾವು ಟೈಮ್ ಮಾಡ್ಕೊಂಡು ಇವತ್ತು ಕಾಯ್ತಾ ಇದ್ವಿ ನಾವು. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಆಮೇಲೆ ಬೇರೆಯವರು ಇಂಟ್ರ್ಯೂ ಮಾಡೋದಕ್ಕೂ ಒಬ್ಬ ನಟ ನಿರ್ದೇಶಕ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಲ್ಯಾಂಡ್ನವರೇ ಅದರಿಂದ ಮಾಡೋದು ಭಾಳ ವ್ಯತ್ಯಾಸ ಇದೆ. ಭಾಳ ನನಗೂ ಖುಷಿ ಆಯಿತು. ಕೆಲವು ಅನಿಸಿಕೆಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ಐ ಆಮ್ ರಿಯಲ್ ಗ್ರೇಟ್ಫುಲ್ ಟು ಯು ಆಲ್ಸೋ. ಈಗ ಅದೇ ಮನೆಗೆ ಬಂದಿದ್ದೀನಿ, ಒಳಗಡೆ ಹೋಗ್ತೀನಿ. ಆ ಮನೆಯಲ್ಲಿರುವ ಆ ಅರಸಿ, ಆ ಯಜಮಾನಿ ನಮ್ಮ ವಾಣಿ ಮೇಡಮ್ ಅವ್ರನ್ನ ಮಾತಾಡ್ಸೋದಕ್ಕೆ ಇವತ್ತು ಬಂದಿದ್ದೀನಿ. ಮತ್ತೊಮ್ಮೆ ರಾಮ್, ನಿಮಗೆ ಥ್ಯಾಂಕ್ಸ್. ಯಾಕೆಂತಂದರೆ ನೀವು ಇನಿಷಿಯೇಟಿವ್ ತೊಗೊಂಡಿದ್ರೇ ಇಲ್ಲಿಗೆ ಬಂದಿರೋದು. ನಮಗೇನಂತ ನಾವು ಬಡತನದಲ್ಲಿ ಬಂದವರು, ನನ್ನ ಗುರಿ ಒಂದೇ, ಅದು ಅಧಿಕಾರಿಯಾಗಿರಲಿ, ರಾಜಕೀಯ ಆಗಿರಲಿ, ಅದು ಸಿನಿಮಾ ಆಗಿರಲಿ, ಬಡವರು ಕಣ್ಣೀರು ಒರೆಸ್ಬೇಕು ಅನ್ನೋದೇ ನನ್ನ ಗುರಿ. ಏಕೆಂದರೆ ಭಾಳಷ್ಟು ಸಂಪತ್ತು, ಐಶ್ವರ್ಯ ಅದು ಬಂದರೆ ತೃಪ್ತಿ ಆಗೋದಿಲ್ಲ. ಆಸ್ತಿ ಅಂತಸ್ತು ಬಂದರೆ
ಯಾವಾಗ ತೃಪ್ತಿ ಆಗುತ್ತೆ ಅಂದರೆ 4 ಜನ ಅದರ ಕಣ್ಣೀರು ಒರೆಸಿದಾಗ ಸಿಗೋ ತೃಪ್ತಿ ನನಗನ್ಸುತ್ತೆ ಎಷ್ಟು ಸಂಪತ್ತು ಆಸ್ತಿ ಇದ್ರೂ ಸಿಗೋದಿಲ್ಲ. ಎಂಥ ಮಾತು.